ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಉತ್ಪಾದನಾ ಮಂಥನ ಕಾರ್ಯಕ್ರಮ ನಡೀತಾ ಇದ್ದು ಬೃಹತ್ ಕೈಗಾರಿಕಾ ಇಲಾಖೆಯಿಂದ ಕಾರ್ಯಕ್ರಮ ನಡೆಯಿತು. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್, ಇಲಾಖೆ ಅಧಿಕಾರಿಗಳು ಹಾಗೂ 80ಕ್ಕೂ ಹೆಚ್ಚು ವಿವಿಧ ಸೆಕ್ಟರ್ಗಳ ಸಿಇಒ, ಇಂಡಸ್ಟ್ರೀಸ್ ಕ್ಯಾಪ್ಟನ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಈ ವೇಳೆ ಮಾತನಾಡಿದ ಸಚಿವ ಎಂಬಿ ಪಾಟೀಲ್, 6 ಸೆಕ್ಟರ್ಗಳಲ್ಲಿ ಗಮನ ಹರಿಸಲಾಗಿದೆ. ಸ್ಪೇಸ್ ಟೆಕ್ನಾಲಜಿ ಹಾಗೂ ಡ್ರೋನ್ ವಲಯಕ್ಕೆ ಹೆಚ್ಚು ಆದ್ಯತೆ ನೀಡಲಾಗಿದೆ. ರಕ್ಷಣಾ ವಲಯದಲ್ಲಿ 60% ನಮ್ಮ ರಾಜ್ಯದಿಂದಲೇ ಹೋಗ್ತಾ ಇದೆ. ಆಟೋ ಕಾಂಪೋನೆಂಟ್ಸ್ ಮತ್ತು ಇವಿ ವಾಹನಗಳು, ಟೆಕ್ಸ್ಟೈಲ್ಗೆ ಉತ್ಪಾದನೆಗೆ ಹೆಚ್ಚಿನ ಒತ್ತು ನೀಡುತ್ತಿದ್ದೇವೆ. ಕರ್ನಾಟಕದಲ್ಲಿ ಉತ್ಪಾದನಾ ಜಾಗತಿಕ ವಲಯ ಮಾಡಲು ತಯಾರಿ ಮಾಡಲಾಗ್ತಿದೆ ಅಂತ ಹೇಳಿದರು. ಈ ಉತ್ಪಾದನಾ ಮಂಥನ ತಯಾರಿ ಮಾಡೋ ಸಂದರ್ಭದಲ್ಲಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂತ ಸೆಲ್ವಕುಮಾರ್ ಅವರು, ಕಮಿಷನರ್ ಆದಂತ ಗುಂಜನ್ ಕೃಷ್ಣ ಅವರು ಮತ್ತು ನಮ್ಮ ಪಕ್ಕದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಅರವಿಂದ್ ಬೆಳಗೇರಿ ಅವರು ಇದ್ದಾರೆ. ಅರವಿಂದ್ ಬೆಳಗೇರಿ ಅವರ ಏಕಸ್ ಬಗ್ಗೆ ತಾವು ತಿಳ್ಕೊಂಡಿರಬೇಕು. ಅವರು ಬೆಳಗಾಂನಲ್ಲಿ ಈ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ನಲ್ಲಿ ಇವತ್ತೊಂದು ಸಹ ತಮ್ಮದೇ ಆದಂತಹ ಒಂದು ಸ್ಪೆಷಲ್ ಎಕನಾಮಿಕ್ ಝೋನ್ ಅನ್ನ ಪ್ರಾರಂಭ ಮಾಡಿ ಇವತ್ತು ಎಲ್ಲ ಜಗತ್ತಿನ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಕಂಪನೀಸ್ಗೆ, ಏರ್ಬಸ್, ಬೋಯಿಂಗ್, ಅನೇಕ ಕಂಪನೀಸ್ಗೆ ಅವರೆಲ್ಲಾನು ಕೂಡ ಸಪ್ಲೈವನ್ನ, ತಮ್ಮ ಕಾಂಪೋನೆಂಟ್ಸ್ ನ ತಮ್ಮದನ್ನ ಸಪ್ಲೈ ಮಾಡ್ತಾರೆ. ಅದ್ರ ಜೊತೆಗೆ ಅವರು ಒಂದು FMCG ಕೂಡ ಒಂದು ಅದನ್ನ ಹುಬ್ಳಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಕೂಡ ಒಂದು ಟಾಯ್ ಪಾರ್ಕ್ ಅನ್ನು ಮಾಡಿದ್ದಾರೆ. ಅವ್ರನ್ನೂ ಕೂಡ ನಾವು ಸೇರಿಸಿಕೊಂಡು ಇವತ್ತು ಈ ದಿನ ಯಾವ ತಯಾರಿಯಲ್ಲಿ ಇದು ಮಾಡಿದ್ದೀವಿ. ಅದೇ ರೀತಿ ಪ್ರಶಾಂತ್ ಪ್ರಕಾಶ್ ಅವರು ನಮ್ಮವರೇ. ಇತ್ತೀಚೆಗೆ ಅವರಿಗೆ ಕೇಂದ್ರ ಸರ್ಕಾರ, ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಅವರು ಎಕ್ಸೆಲ್ ಪಾರ್ಟ್ನರ್ಸ್ ಏನಿದೆ ಅವರು ಈ ಸ್ಟಾರ್ಟ್ಅಪ್ಸ್ಗೂ ಕೂಡ ಈ ಉತ್ಪಾದನೆಯಲ್ಲಿ ತುಲಸಿತವಾಗಬೇಕು ಅಂತ ಹೇಳಿ ಅವರು ಎಲ್ಲರೂ ಒಂದು ಚಿಂತನೆ ಮಾಡಿ ಇವತ್ತು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಉತ್ಪಾದನಾ ಮಂಥನ ಕಾರ್ಯಕ್ರಮ ನಡೀತಾ ಇದ್ದು ಬೃಹತ್ ಕೈಗಾರಿಕಾ ಇಲಾಖೆಯಿಂದ ಕಾರ್ಯಕ್ರಮ ನಡೆಯಿತು. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್, ಇಲಾಖೆ ಅಧಿಕಾರಿಗಳು ಹಾಗೂ 80ಕ್ಕೂ ಹೆಚ್ಚು ವಿವಿಧ ಸೆಕ್ಟರ್ಗಳ ಸಿಇಒ, ಇಂಡಸ್ಟ್ರೀಸ್ ಕ್ಯಾಪ್ಟನ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಈ ವೇಳೆ ಮಾತನಾಡಿದ ಸಚಿವ ಎಂಬಿ ಪಾಟೀಲ್, 6 ಸೆಕ್ಟರ್ಗಳಲ್ಲಿ ಗಮನ ಹರಿಸಲಾಗಿದೆ. ಸ್ಪೇಸ್ ಟೆಕ್ನಾಲಜಿ ಹಾಗೂ ಡ್ರೋನ್ ವಲಯಕ್ಕೆ ಹೆಚ್ಚು ಆದ್ಯತೆ ನೀಡಲಾಗಿದೆ. ರಕ್ಷಣಾ ವಲಯದಲ್ಲಿ 60% ನಮ್ಮ ರಾಜ್ಯದಿಂದಲೇ ಹೋಗ್ತಾ ಇದೆ. ಆಟೋ ಕಾಂಪೋನೆಂಟ್ಸ್ ಮತ್ತು ಇವಿ ವಾಹನಗಳು, ಟೆಕ್ಸ್ಟೈಲ್ಗೆ ಉತ್ಪಾದನೆಗೆ ಹೆಚ್ಚಿನ ಒತ್ತು ನೀಡುತ್ತಿದ್ದೇವೆ. ಕರ್ನಾಟಕದಲ್ಲಿ ಉತ್ಪಾದನಾ ಜಾಗತಿಕ ವಲಯ ಮಾಡಲು ತಯಾರಿ ಮಾಡಲಾಗ್ತಿದೆ ಅಂತ ಹೇಳಿದರು. ಈ ಉತ್ಪಾದನಾ ಮಂಥನ ತಯಾರಿ ಮಾಡೋ ಸಂದರ್ಭದಲ್ಲಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂತ ಸೆಲ್ವಕುಮಾರ್ ಅವರು, ಕಮಿಷನರ್ ಆದಂತ ಗುಂಜನ್ ಕೃಷ್ಣ ಅವರು ಮತ್ತು ನಮ್ಮ ಪಕ್ಕದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಅರವಿಂದ್ ಬೆಳಗೇರಿ ಅವರು ಇದ್ದಾರೆ. ಅರವಿಂದ್ ಬೆಳಗೇರಿ ಅವರ ಏಕಸ್ ಬಗ್ಗೆ ತಾವು ತಿಳ್ಕೊಂಡಿರಬೇಕು. ಅವರು ಬೆಳಗಾಂನಲ್ಲಿ ಈ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ನಲ್ಲಿ ಇವತ್ತೊಂದು ಸಹ ತಮ್ಮದೇ ಆದಂತಹ ಒಂದು ಸ್ಪೆಷಲ್ ಎಕನಾಮಿಕ್ ಝೋನ್ ಅನ್ನ ಪ್ರಾರಂಭ ಮಾಡಿ ಇವತ್ತು ಎಲ್ಲ ಜಗತ್ತಿನ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಕಂಪನೀಸ್ಗೆ, ಏರ್ಬಸ್, ಬೋಯಿಂಗ್, ಅನೇಕ ಕಂಪನೀಸ್ಗೆ ಅವರೆಲ್ಲಾನು ಕೂಡ ಸಪ್ಲೈವನ್ನ, ತಮ್ಮ ಕಾಂಪೋನೆಂಟ್ಸ್ ನ ತಮ್ಮದನ್ನ ಸಪ್ಲೈ ಮಾಡ್ತಾರೆ. ಅದ್ರ ಜೊತೆಗೆ ಅವರು ಒಂದು FMCG ಕೂಡ ಒಂದು ಅದನ್ನ ಹುಬ್ಳಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಕೂಡ ಒಂದು ಟಾಯ್ ಪಾರ್ಕ್ ಅನ್ನು ಮಾಡಿದ್ದಾರೆ. ಅವ್ರನ್ನೂ ಕೂಡ ನಾವು ಸೇರಿಸಿಕೊಂಡು ಇವತ್ತು ಈ ದಿನ ಯಾವ ತಯಾರಿಯಲ್ಲಿ ಇದು ಮಾಡಿದ್ದೀವಿ. ಅದೇ ರೀತಿ ಪ್ರಶಾಂತ್ ಪ್ರಕಾಶ್ ಅವರು ನಮ್ಮವರೇ. ಇತ್ತೀಚೆಗೆ ಅವರಿಗೆ ಕೇಂದ್ರ ಸರ್ಕಾರ, ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಅವರು ಎಕ್ಸೆಲ್ ಪಾರ್ಟ್ನರ್ಸ್ ಏನಿದೆ ಅವರು ಈ ಸ್ಟಾರ್ಟ್ಅಪ್ಸ್ಗೂ ಕೂಡ ಈ ಉತ್ಪಾದನೆಯಲ್ಲಿ ತುಲಸಿತವಾಗಬೇಕು ಅಂತ ಹೇಳಿ ಅವರು ಎಲ್ಲರೂ ಒಂದು ಚಿಂತನೆ ಮಾಡಿ ಇವತ್ತು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಉತ್ಪಾದನಾ ಮಂಥನ ಕಾರ್ಯಕ್ರಮ ನಡೀತಾ ಇದ್ದು ಬೃಹತ್ ಕೈಗಾರಿಕಾ ಇಲಾಖೆಯಿಂದ ಕಾರ್ಯಕ್ರಮ ನಡೆಯಿತು. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್, ಇಲಾಖೆ ಅಧಿಕಾರಿಗಳು ಹಾಗೂ 80ಕ್ಕೂ ಹೆಚ್ಚು ವಿವಿಧ ಸೆಕ್ಟರ್ಗಳ ಸಿಇಒ, ಇಂಡಸ್ಟ್ರೀಸ್ ಕ್ಯಾಪ್ಟನ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಈ ವೇಳೆ ಮಾತನಾಡಿದ ಸಚಿವ ಎಂಬಿ ಪಾಟೀಲ್, 6 ಸೆಕ್ಟರ್ಗಳಲ್ಲಿ ಗಮನ ಹರಿಸಲಾಗಿದೆ. ಸ್ಪೇಸ್ ಟೆಕ್ನಾಲಜಿ ಹಾಗೂ ಡ್ರೋನ್ ವಲಯಕ್ಕೆ ಹೆಚ್ಚು ಆದ್ಯತೆ ನೀಡಲಾಗಿದೆ. ರಕ್ಷಣಾ ವಲಯದಲ್ಲಿ 60% ನಮ್ಮ ರಾಜ್ಯದಿಂದಲೇ ಹೋಗ್ತಾ ಇದೆ. ಆಟೋ ಕಾಂಪೋನೆಂಟ್ಸ್ ಮತ್ತು ಇವಿ ವಾಹನಗಳು, ಟೆಕ್ಸ್ಟೈಲ್ಗೆ ಉತ್ಪಾದನೆಗೆ ಹೆಚ್ಚಿನ ಒತ್ತು ನೀಡುತ್ತಿದ್ದೇವೆ. ಕರ್ನಾಟಕದಲ್ಲಿ ಉತ್ಪಾದನಾ ಜಾಗತಿಕ ವಲಯ ಮಾಡಲು ತಯಾರಿ ಮಾಡಲಾಗ್ತಿದೆ ಅಂತ ಹೇಳಿದರು. ಈ ಉತ್ಪಾದನಾ ಮಂಥನ ತಯಾರಿ ಮಾಡೋ ಸಂದರ್ಭದಲ್ಲಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂತ ಸೆಲ್ವಕುಮಾರ್ ಅವರು, ಕಮಿಷನರ್ ಆದಂತ ಗುಂಜನ್ ಕೃಷ್ಣ ಅವರು ಮತ್ತು ನಮ್ಮ ಪಕ್ಕದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಅರವಿಂದ್ ಬೆಳಗೇರಿ ಅವರು ಇದ್ದಾರೆ. ಅರವಿಂದ್ ಬೆಳಗೇರಿ ಅವರ ಏಕಸ್ ಬಗ್ಗೆ ತಾವು
ತಿಳ್ಕೊಂಡಿರಬೇಕು. ಅವರು ಬೆಳಗಾಂನಲ್ಲಿ ಈ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ನಲ್ಲಿ ಇವತ್ತೊಂದು ಸಹ ತಮ್ಮದೇ ಆದಂತಹ ಒಂದು ಸ್ಪೆಷಲ್ ಎಕನಾಮಿಕ್ ಝೋನ್ ಅನ್ನ ಪ್ರಾರಂಭ ಮಾಡಿ ಇವತ್ತು ಎಲ್ಲ ಜಗತ್ತಿನ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಕಂಪನೀಸ್ಗೆ ಏರ್ಬಸ್, ಬೋಯಿಂಗ್, ಅನೇಕ ಕಂಪನೀಸ್ಗೆ ಅವರೆಲ್ಲರೂ ಕೂಡ ಸಪ್ಲೈವನ್ನ ತಮ್ಮ ಕಾಂಪೋನೆಂಟ್ಸ್ ನ ತಮ್ಮದನ್ನ ಸಪ್ಲೈ ಮಾಡ್ತಾರೆ. ಅದ್ರ ಜೊತೆಗೆ ಅವರು ಒಂದು FMCG ಕೂಡ ಒಂದು ಅದನ್ನ ಹುಬ್ಳಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಕೂಡ ಒಂದು ಟಾಯ್ ಪಾರ್ಕ್ ಅನ್ನು ಮಾಡಿದ್ದಾರೆ. ಅವ್ರನ್ನೂ ಕೂಡ ನಾವು ಸೇರಿಸಿಕೊಂಡು ಇವತ್ತು ಈ ದಿನ ಯಾವ ತಯಾರಿಯಲ್ಲಿ ಇದು ಮಾಡಿದ್ದೀವಿ. ಅದೇ ರೀತಿ ಪ್ರಶಾಂತ್ ಪ್ರಕಾಶ್ ಅವರು ನಮ್ಮವರೇ. ಇತ್ತೀಚೆಗೆ ಅವರಿಗೆ ಕೇಂದ್ರ ಸರ್ಕಾರ, ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಅವರು ಎಕ್ಸೆಲ್ ಪಾರ್ಟ್ನರ್ಸ್ ಏನಿದೆ ಅವರು ಈ ಸ್ಟಾರ್ಟ್ಅಪ್ಸ್ಗೂ ಕೂಡ ಈ ಉತ್ಪಾದನೆಯಲ್ಲಿ ತುಲಸಿತವಾಗಬೇಕು ಅಂತ ಹೇಳಿ ಅವರು ಎಲ್ಲರೂ ಒಂದು ಚಿಂತನೆ ಮಾಡಿ ಇವತ್ತು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಉತ್ಪಾದನಾ ಮಂಥನ ಕಾರ್ಯಕ್ರಮ ನಡೀತಾ ಇದ್ದು ಬೃಹತ್ ಕೈಗಾರಿಕಾ ಇಲಾಖೆಯಿಂದ ಕಾರ್ಯಕ್ರಮ ನಡೆಯಿತು. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್, ಇಲಾಖೆ ಅಧಿಕಾರಿಗಳು ಹಾಗೂ 80ಕ್ಕೂ ಹೆಚ್ಚು ವಿವಿಧ ಸೆಕ್ಟರ್ಗಳ ಸಿಇಒ, ಇಂಡಸ್ಟ್ರೀಸ್ ಕ್ಯಾಪ್ಟನ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಈ ವೇಳೆ ಮಾತನಾಡಿದ ಸಚಿವ ಎಂಬಿ ಪಾಟೀಲ್, 6 ಸೆಕ್ಟರ್ಗಳಲ್ಲಿ ಗಮನ ಹರಿಸಲಾಗಿದೆ. ಸ್ಪೇಸ್ ಟೆಕ್ನಾಲಜಿ ಹಾಗೂ ಡ್ರೋನ್ ವಲಯಕ್ಕೆ ಹೆಚ್ಚು ಆದ್ಯತೆ ನೀಡಲಾಗಿದೆ. ರಕ್ಷಣಾ ವಲಯದಲ್ಲಿ 60% ನಮ್ಮ ರಾಜ್ಯದಿಂದಲೇ ಹೋಗ್ತಾ ಇದೆ. ಆಟೋ ಕಾಂಪೋನೆಂಟ್ಸ್ ಮತ್ತು ಇವಿ ವಾಹನಗಳು, ಟೆಕ್ಸ್ಟೈಲ್ಗೆ ಉತ್ಪಾದನೆಗೆ ಹೆಚ್ಚಿನ ಒತ್ತು ನೀಡುತ್ತಿದ್ದೇವೆ. ಕರ್ನಾಟಕದಲ್ಲಿ ಉತ್ಪಾದನಾ ಜಾಗತಿಕ ವಲಯ ಮಾಡಲು ತಯಾರಿ ಮಾಡಲಾಗ್ತಿದೆ ಅಂತ ಹೇಳಿದರು. ಈ ಉತ್ಪಾದನಾ ಮಂಥನ ತಯಾರಿ ಮಾಡೋ ಸಂದರ್ಭದಲ್ಲಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂತಹ ಸೆಲ್ವಕುಮಾರ್ ಅವರು, ಕಮಿಷನರ್ ಆದಂತಹ ಗುಂಜನ್ ಕೃಷ್ಣ ಅವರು ಮತ್ತು ನಮ್ಮ ಪಕ್ಕದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಅರವಿಂದ್ ಮೆಳ್ಳಿಗೇರಿ ಅವರು ಇದ್ದಾರೆ. ಅರವಿಂದ್ ಮೆಳ್ಳಿಗೇರಿ ಅವರ ಏಕಸ್ ಬಗ್ಗೆ ತಾವು ತಿಳ್ಕೊಂಡಿರಬೇಕು. ಅವರು ಬೆಳಗಾಂನಲ್ಲಿ ಈ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ನಲ್ಲಿ ಇವತ್ತೊಂದು ಸಹ ತಮ್ಮದೇ ಆದಂತಹ ಒಂದು ಸ್ಪೆಷಲ್ ಎಕನಾಮಿಕ್ ಝೋನ್ ಅನ್ನ ಪ್ರಾರಂಭ ಮಾಡಿ ಇವತ್ತು ಎಲ್ಲ ಜಗತ್ತಿನ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಕಂಪನೀಸ್ಗೆ ಏರ್ಬಸ್, ಬೋಯಿಂಗ್, ಅನೇಕ ಕಂಪನೀಸ್ಗೆ ಅವರೆಲ್ಲರೂ ಕೂಡ ಸಪ್ಲೈವನ್ನ ತಮ್ಮ ಕಾಂಪೋನೆಂಟ್ಸ್ ನ ತಮ್ಮದನ್ನ ಸಪ್ಲೈ ಮಾಡ್ತಾರೆ. ಅದ್ರ ಜೊತೆಗೆ ಅವರು ಒಂದು FMCG ಕೂಡ ಒಂದು ಅದನ್ನ ಹುಬ್ಳಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಕೂಡ ಒಂದು ಟಾಯ್ ಪಾರ್ಕ್ ಅನ್ನು ಮಾಡಿದ್ದಾರೆ. ಅವ್ರನ್ನೂ ಕೂಡ ನಾವು ಸೇರಿಸಿಕೊಂಡು ಇವತ್ತು ಈ ದಿನ ಯಾವ ತಯಾರಿಯಲ್ಲಿ ಇದು ಮಾಡಿದ್ದೀವಿ. ಅದೇ ರೀತಿ ಪ್ರಶಾಂತ್ ಪ್ರಕಾಶ್ ಅವರು ನಮ್ಮವರೇ. ಇತ್ತೀಚೆಗೆ ಅವರಿಗೆ ಕೇಂದ್ರ ಸರ್ಕಾರ, ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಅವರು ಎಕ್ಸೆಲ್ ಪಾರ್ಟ್ನರ್ಸ್ ಏನಿದೆ ಅವರು ಈ ಸ್ಟಾರ್ಟ್ಅಪ್ಸ್ಗೂ ಕೂಡ ಈ ಉತ್ಪಾದನೆಯಲ್ಲಿ ತುಲಸಿತವಾಗಬೇಕು ಅಂತ ಹೇಳಿ ಅವರು ಎಲ್ಲರೂ ಒಂದು ಚಿಂತನೆ ಮಾಡಿ ಇವತ್ತು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಉತ್ಪಾದನಾ ಮಂಥನ ಕಾರ್ಯಕ್ರಮ ನಡೀತಾ ಇದ್ದು ಬೃಹತ್ ಕೈಗಾರಿಕಾ ಇಲಾಖೆಯಿಂದ ಕಾರ್ಯಕ್ರಮ ನಡೆಯಿತು. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್, ಇಲಾಖೆ ಅಧಿಕಾರಿಗಳು ಹಾಗೂ 80ಕ್ಕೂ ಹೆಚ್ಚು ವಿವಿಧ ಸೆಕ್ಟರ್ಗಳ ಸಿಇಒ, ಇಂಡಸ್ಟ್ರೀಸ್ ಕ್ಯಾಪ್ಟನ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಈ ವೇಳೆ ಮಾತನಾಡಿದ ಸಚಿವ ಎಂಬಿ ಪಾಟೀಲ್, 6 ಸೆಕ್ಟರ್ಗಳಲ್ಲಿ ಗಮನ ಹರಿಸಲಾಗಿದೆ. ಸ್ಪೇಸ್ ಟೆಕ್ನಾಲಜಿ ಹಾಗೂ ಡ್ರೋನ್ ವಲಯಕ್ಕೆ ಹೆಚ್ಚು ಆದ್ಯತೆ ನೀಡಲಾಗಿದೆ. ರಕ್ಷಣಾ ವಲಯದಲ್ಲಿ 60% ನಮ್ಮ ರಾಜ್ಯದಿಂದಲೇ ಹೋಗ್ತಾ ಇದೆ. ಆಟೋ ಕಾಂಪೋನೆಂಟ್ಸ್ ಮತ್ತು ಇವಿ ವಾಹನಗಳು, ಟೆಕ್ಸ್ಟೈಲ್ಗೆ ಉತ್ಪಾದನೆಗೆ ಹೆಚ್ಚಿನ ಒತ್ತು ನೀಡುತ್ತಿದ್ದೇವೆ. ಕರ್ನಾಟಕದಲ್ಲಿ ಉತ್ಪಾದನಾ ಜಾಗತಿಕ ವಲಯ ಮಾಡಲು ತಯಾರಿ ಮಾಡಲಾಗ್ತಿದೆ ಅಂತ ಹೇಳಿದರು. ಈ ಉತ್ಪಾದನಾ ಮಂಥನ ತಯಾರಿ ಮಾಡೋ ಸಂದರ್ಭದಲ್ಲಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂತಹ ಸೆಲ್ವಕುಮಾರ್ ಅವರು, ಕಮಿಷನರ್ ಆದಂತಹ ಗುಂಜನ್ ಕೃಷ್ಣ ಅವರು ಮತ್ತು ನಮ್ಮ ಪಕ್ಕದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಅರವಿಂದ್ ಮೆಳ್ಳಿಗೇರಿ ಅವರು ಇದ್ದಾರೆ. ಅರವಿಂದ್ ಮೆಳ್ಳಿಗೇರಿ ಅವರ ಏಕಸ್ ಬಗ್ಗೆ ತಾವು ತಿಳ್ಕೊಂಡಿರಬೇಕು. ಅವರು ಬೆಳಗಾಂನಲ್ಲಿ ಈ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ನಲ್ಲಿ ಇವತ್ತೊಂದು ಸಹ ತಮ್ಮದೇ ಆದಂತಹ ಒಂದು ಸ್ಪೆಷಲ್ ಎಕನಾಮಿಕ್ ಝೋನ್ ಅನ್ನ ಪ್ರಾರಂಭ ಮಾಡಿ ಇವತ್ತು ಎಲ್ಲ ಜಗತ್ತಿನ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಕಂಪನೀಸ್ಗೆ ಏರ್ಬಸ್, ಬೋಯಿಂಗ್, ಅನೇಕ ಕಂಪನೀಸ್ಗೆ ಅವರೆಲ್ಲರೂ ಕೂಡ ಸಪ್ಲೈವನ್ನ ತಮ್ಮ ಕಾಂಪೋನೆಂಟ್ಸ್ ನ ತಮ್ಮದನ್ನ ಸಪ್ಲೈ ಮಾಡ್ತಾರೆ. ಅದ್ರ ಜೊತೆಗೆ ಅವರು ಒಂದು FMCG ಕೂಡ ಒಂದು ಅದನ್ನ ಹುಬ್ಳಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಕೂಡ ಒಂದು ಟಾಯ್ ಪಾರ್ಕ್ ಅನ್ನು ಮಾಡಿದ್ದಾರೆ. ಅವ್ರನ್ನೂ ಕೂಡ ನಾವು ಸೇರಿಸಿಕೊಂಡು ಇವತ್ತು ಈ ದಿನ ಯಾವ ತಯಾರಿಯಲ್ಲಿ ಇದು ಮಾಡಿದ್ದೀವಿ. ಅದೇ ರೀತಿ ಪ್ರಶಾಂತ್ ಪ್ರಕಾಶ್ ಅವರು ನಮ್ಮವರೇ. ಇತ್ತೀಚೆಗೆ ಅವರಿಗೆ ಕೇಂದ್ರ ಸರ್ಕಾರ, ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಅವರು ಎಕ್ಸೆಲ್ ಪಾರ್ಟ್ನರ್ಸ್ ಏನಿದೆ ಅವರು ಈ ಸ್ಟಾರ್ಟ್ಅಪ್ಸ್ಗೂ ಕೂಡ ಈ ಉತ್ಪಾದನೆಯಲ್ಲಿ ತುಲಸಿತವಾಗಬೇಕು ಅಂತ ಹೇಳಿ ಅವರು ಎಲ್ಲರೂ ಒಂದು ಚಿಂತನೆ ಮಾಡಿ ಇವತ್ತು